ಪ್ಲೇಸ್ ಅನ್ನು ನೋಡಿದ್ರೆ ಉಂಟಲ್ಲ, ಇದು ಮಾಮೂಲು ಗುಡ್ಡ ತರ ಉಂಟು. ಪ್ರೈವೇಟ್ ಬೀಚ್. ಸ್ವಲ್ಪ ಉಪ್ಪೆಚ್ಚೈತ್ರಿ, ನೆಕ್ಸ್ಟ್ ಟೈಮ್ ಉಪ್ಪು ಕಮ್ಮಿ ಆಗ್ರಿ. ಗೈಸ್, ಆರ್ ಯು ರೆಡಿ? ಎರಡು ಲೋಟ ಮಜ್ಜಿಗೆ ಆಯ್ತು ಆಲ್ರೆಡಿ. 2 ಲೋಟ ಆಯ್ತು. ಚಂದ ಉಂಟಲ್ಲ. ಹಲೋ, ನಮಸ್ಕಾರ ದನಿ. ದನಿ ನಮಸ್ಕಾರ. ನಮಸ್ತೆ. ಏನ್ ಕತೆ? ಕಚ್ಚೆ ಬಿಡ್ತದಂತೀನಿ ಸ್ವಲ್ಪ ಹೊತ್ತು ಮಾತಾಡಿಸಿದ್ರೆ. ಇದು ಔಟ್ಫಿಟ್ ಯಾಕೆ ಅಂತ ಏನಾದ್ರು ಗೆಸ್ ಉಂಟಾ? ನಾವು ಈಗ ಬೀಚಿಗೆ ಹೋಗ್ತಾ ಇದ್ದೀವಿ ಆಟ ಆಡೋದಕ್ಕೆ. ಅದಕ್ಕೋಸ್ಕರನೇ ಬಂದಂಗ ಉಂಟು ನಾವು. ಈ ವ್ಯೂ ಮಾತ್ರ ಚಂದ ಉಂಟು. ನಾವಿವತ್ತು ಸ್ಟೇ ಆದ ರೆಸಾರ್ಟ್ ಇದ್ದು ಚೆನ್ನಾಗಿದೆ. ಬಾಲ್ಕನಿ ವ್ಯೂ ಇದು ನೋಡಿ, ಸಖತ್ತಾಗಿದೆ. ಏನಿಲ್ಲ, ಬೀಚಿಗೆ ಹೋಗೋಣ, ಆಟ ಆಡೋಣ. ಆಕ್ಚುಲಿ ಮಾರ್ನಿಂಗ್ ಇಂದ ರೋಸ್ಟ್ ಆಗಿದ್ದೀವಿ. ಹೌದು, ವಾಟರ್ ಸೆಷನ್ ಟುಡೇ. ಲೆಟ್ಸ್ ಗೋ. ಬೀಚಲ್ಲಿ ನಾವು ಆಟ ಆಡ್ತೇವೆ, ಬಟ್ ಅಷ್ಟೊಂದೆಲ್ಲ ವಿಡಿಯೋ ಮಾಡಲ್ಲ ನಾನು, ನನಗೆ ಅನಿಸಿದ ಮಟ್ಟಿಗೆ. ಪ್ರೈವೇಟ್ ಬೀಚ್ ಅಂತ ನೋಡೋಣ ಏನಾದ್ರು ಪರ್ಮಿಷನ್ಸ್ ಇದೆಯಾ ಅಂತ. ಸ್ಟಿಲ್ ವಿಡಿಯೋಸ್ ಜಾಸ್ತಿ ಬೇಡ ಅಂತ ಸ್ವಲ್ಪ ಆಟ ಆಡೋದ್ರ ಬಗ್ಗೆ ಜಾಸ್ತಿ ಪ್ರಮಾಣ ಕೊಡ್ತೀವಿ ಅಂತ. ಬಾಯ್ ಬಾಯ್. ಅದರಲ್ಲಿ ಬಸ್ ಆಯ್ತು, ಬೋಟ್ ಆಯ್ತು, ಈಗ ಟ್ರಕ್ ಜರ್ನಿ ನೋಡೋಣ ಹೇಗೆ. ಟ್ರಕ್ ಅದು ಪಿಕಪ್ ಇದು. ಹಾ, ಹೇಳು ಹೇಳು ಹೇಳು. ಬಸ್ ಆಯ್ತು, ಬೋಟ್ ಆಯ್ತು, ಈಗ ಪಿಕಪ್ ಜರ್ನಿ. ಹೋಗೋಣ ಗಾಯ್ಸ್, ನಾನು ಹತ್ತೀನಿ. ಬೇಕಾ ಬಾಸ್ ಇದು? ಎಸ್, ಅಫ್ಕೋರ್ಸ್. ನಿಮಿಷ ಗಾಯ್ಸ್, ನಾವು ಹೋಗ್ತಿರೋದು ಯಾವ್ದು ನೋಡಿ. ಸ್ಟಾಪ್ಗೆ ಬೀಚ್ ಎಲ್ಲಾದ್ರೂ ಕಾಣ್ತಿದೆ ಅಂದ್ರೆ ತೆಗಿಯೋದು. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ಪ್ರೈವೇಟ್ ಬೀಚ್ ಅಂತೆ. ನೋಡು ಹೇಗುಂಟು ಅಂತ. ವಾವ್, ಬೀಚ್ ಕಾಣ್ತಾ ಉಂಟು ಇಲ್ಲಿಂದ. ನೋಡಿ, ನಿಮ್ಗೆ ಕಾಣ್ತಾ ಉಂಟಾ? ಲುಕ್ ಎಟ್ ದಿಸ್. ದಿಸ್ ಇಸ್ ಪ್ರೈವೇಟ್ ಬೀಚ್. ಫೋಟೋಶೂಟ್ಗೆಲ್ಲ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ನಮ್ಮ 2 ಗರ್ಲ್ಸ್. ಅಲ್ಲ, ತುಂಬಾ ಮಂದಿ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ಫೋಟೋಶೂಟ್ಗೆ. ಬರಿಗಾಲಲ್ಲಿ ಹೋಗೋದು ಬೆಟರ್ ಅನ್ಸುತ್ತೆ. ಇದು ಸ್ವಲ್ಪ ಸ್ಲೋಪ್ ಆಗಿದೆ ಇದಕ್ಕೆ. ಅದನ್ನೇ ಕೇಳ್ತಿರೋದು, ಈ ತರ ಬೀಚಿಗೆ ಹೋಗಿದ್ದೀರಾ ಅಂತ. ಗೈಸ್, ಈ ತರ ಒಂದು ಬೀಚನ್ನ ಯಾವತ್ತಾದ್ರೂ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಇದು ಪ್ರೈವೇಟ್ ಬೀಚ್, ಜಾಯಿಂಟ್ ಟ್ರಾವೆಲರ್ಸ್ ಕಡೆಯಿಂದ ಅವರಿಗೆ ಮಾತ್ರ. ಜಾಯಿಂಟ್ ಟ್ರಾವೆಲರ್ಸ್ನವರು ಮಾಡಿರುವಂಥ ಒಂದು ಖಾಸಗಿ ಬೀಚ್ ಇದು. ಪ್ಲೇಸನ್ನು ನೋಡಿದ್ರೆ ಉಂಟಲ್ಲ, ಇದು ಮಾಮೂಲು ಗುಡ್ಡ ಥರ ಉಂಟು. ಸೊ ಈ ಪ್ಲೇಸನ್ನು ನೋಡಿದ್ರೆ ಇಲ್ಲಿ ಬೀಚ್ ಉಂಟು ಅಂತ ಅನ್ನಿಸ್ತಿಲ್ಲ, ಬಟ್ ಈ ಬೀಚ್ ಇದೆ. ಯಾರಿಲ್ಲ, ಅದೇ ಸರ್ಪ್ರೈಸು. ಮಡ್ ರೋಡಿಂದ ಡೈರೆಕ್ಟ್ ಆಗಿ ಹೊಯ್ಗೆ ಪೊಯ್ಯೆ ಬಿಕಾಸ್ ಈ ಥರ ಪ್ರೈವೇಟ್ ಬೀಚಲ್ಲಿ ದಿಸ್ ಇಸ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಬರಿಗಾಲಿನಲ್ಲಿ. ನೋಡಿ ಗಾಯ್ಸ್, ಇಲ್ಲಿಂದನೇ ಜಸ್ಟ್ ಒಂದು ವ್ಯೂನ ನೋಡಿ. ಲೆಟ್ಸ್ ಗೋ. Every night are we paradise seems so far away. Still I try to buy myself some time to get me to that place. All I want is you. Staying up till we want to. Tell you what I bet that we could see it new. I wanna let you, nothing to lose. Let's throw all our worries away. I know that it takes two. ಯೂಶ್ವಲಿ ಎಲ್ಲರಿಗೆ ಸಹ ಬೀಚ್ ಅಂದರೆ ತುಂಬ ಇಷ್ಟ ಆಗ್ತದೆ. ಸೊ ನನಗೆ ಸಹ ಇಷ್ಟವೇ. ಅದಂತೂ ಪ್ರೈವೇಟ್ ಬೀಚ್ ಇದೆ, ಇದು ಯಾರೂ ಇಲ್ಲ ಇಲ್ಲಿ. ಅಮೇಜಿಂಗ್ ಅನಿಸುತ್ತೆ. ನೋಡೋಣ, ಲೆಟ್ಸ್ ಪ್ಲೇ. ಆ್ಯಂಡ್ ಸೂರ್ಯ ಸದ್ಯಕ್ಕೆ ಕಾಣ್ತಾ ಇದ್ದಾನೆ.
every night I wait. Paradise, paradise seems so far away. Still I try to buy myself some time to get me to that place. All I want is you. Staying up till we want to. Tell you what, I bet that we could see it new. I wanna let you go, nothing to do. Let's go all I want. ಗೈಸ್ ನಾನಾಗಿಲ್ಲ ಅಷ್ಟೇ. ನಿಮ್ಮ ಭಾಷೆನೇ ಮಾತಾಡಕತ್ತೀವ್ರಿ ನಾವು. ಬೀಚ್ದಾಗ ಸ್ವಲ್ಪ ಉಪ್ಪು ಹೆಚ್ಚೈತ್ರಿ ನೆಕ್ಸ್ಟ್ ಟೈಮ್ ಉಪ್ಪು ಕಮ್ಮಿ ಹಾಕ್ರಿ. ಸಾಮಾನ್ ಪುಡಿ ಹಾಕಿ ಬಂದೀವ್ರಿ. ಉಪ್ಪು ಜಾಸ್ತಿ ಆಗಿದ್ದು ಇರಲಿ ಪರವಾಗಿಲ್ಲ. ಇವತ್ತು ರೈಸಿಗೆ ಉಪ್ಪು ಹಾಕೊಳ್ಳಲ್ಲ. ಅರ್ಧ ನೀರು ಕುಡ್ದಾಗಿದೆ. ನನ್ನ ವಾಯ್ಸು ಯಾರಿಗೂ ಗೊತ್ತಾಗಲ್ಲ. ನಾಳೆ ಉಪ್ಪು ನೀರು. ಬಾಯ್. ಆರಾಧ್ಯನ ಹೆಸರು ಬೀಚು ಸ್ಟಾರ್ಟಿಂಗ್ 2 ಪ್ಲೇಸಸ್ ಕಂಪೇರ್ ಮಾಡಿದ್ರೆ ಇದು ಸ್ಕೈ ಅನ್ಸಲಿಲ್ಲ. ತುಂಬಾ ಎಂಜಾಯ್ ಮಾಡಿದೆ. ಆಕ್ಚುಲಿ ಇದು ಟ್ರೆಕ್ಕಿಂಗ್ ಪ್ಲಸ್ ಬೀಚಲ್ಲಿ ಎಂಜಾಯ್ ಮಾಡಿದೆ. ಹಾ ಹೌದು, ಆ ಟಚ್ ಫಾರ್ ಆಫ್ಟರ್ ನಾವು ಸಖತ್ತಿತ್ತು. ಸ್ವಾಮಿ ದೇವರೇ. A moment when you truly felt proud of yourself. So getting my first job and ಅಪ್ಪ ಅಮ್ಮಂಗೆ ಇದುವರೆಗೂ ತಲೆ ತಗ್ಸಂತ ಕೆಲಸ ನಾನು ಇದುವರೆಗೂ ಮಾಡಿಲ್ಲ. ಶೋ ಫಸ್ಟ್ ಟೈಮ್ ಪಿ ಯು ಅಡ್ಮಿಷನ್ ಆದಾಗ ಒಂದು ಹುಡುಗಿ ನೋಡಿದೆ. ಅವಳು ಕ್ಯೂಟ್ ಆಗಿದ್ಲು. ಅವಳು ಪಿ ಸಿ ಎಂ ಬಿ ತಗೊಂಡು ನಾನು ಪಿ ಸಿ ಎಂ ಬಿ ತಗೊಂಡು. ಆಮೇಲೆ ಗೊತ್ತಾಯ್ತು ಬಯಾಲಜಿ ಎಷ್ಟು ಕಷ್ಟ ಇದೆ ಅಂತ. ಆಕ್ಚುಲಿ ಕಂಪ್ಯೂಟರ್ಸ್ ಮೇಲೆ ಇಷ್ಟ ಆಯ್ತು ನನಗೆ. ಪಿ ಸಿ ಎಂ ಸಿ ತಗೊಂಡಿಲ್ಲ, ಅವಳು ಪಿ ಸಿ ಎಂ ಬಿ ತಗೊಂಡವಳೆ ಅಂತ ನಾನು ಪಿ ಸಿ ಎಂ ಬಿ ತಗೊಂಡೆ. ಅಲ್ಲಿಗೆ ಲೈಫ್ ಎಕ್ಕಟ್ಟೋಯ್ತು. 2 years ಅವ್ಳಿಗೆ ಇಂಪ್ರೆಸ್ ಮಾಡೋಣ ಅಂದ್ಬಿಟ್ಟು ಬಯಾಲಜಿಯಲ್ಲಿ ಕ್ಲೋಸ್ ಆಗಿರ್ತೀನಿ. ಆ್ಯಕ್ಚುಲಿ ಸೀಟ್ ಎಕ್ಸಾಮ್ ರ್ಯಾಂಕಿಂಗ್ ನಂಗೆ ಜಾಸ್ತಿ ಬಂದಿತ್ತು. ನೀಟ್ ಎಕ್ಸಾಮಲ್ಲಿ ಅವಳು ಲಾಂಗ್ ಟರ್ಮ್ ಹೋಗ್ಬಿಟ್ಲು. ಆಮೇಲೆ ಅವಳು ಎಲ್ಲೋ ನೋಡ್ತಾನೆ ಅದೇ ಒಂದು ದೊಡ್ಡ ಪೇನ್ಫುಲ್ ಸ್ಟೋರಿ ನನಗೆ. ಆಮೇಲೆ ಏನಾಯ್ತು ತನು ಬಂದ್ಲು ಅಷ್ಟೇ. ಅವಳ ಹೆಸರು ಪೂಜಾ ಅಂತ. ಅವಳು ಹೋಗ್ಬಿಟ್ಟು ಎಕ್ಸಾಮ್ ಲಾಂಗ್ ಟರ್ಮ್ ತೊಗೊಂಡು ಹೋಗ್ಬಿಟ್ಟು ನಾನು ಇಂಜಿನಿಯರಿಂಗ್ ಮೇಲೆ ಲೋ ಹೋಗ್ಬಿಟ್ಟು ನನಗೆ. ನಾನು ಇಂಜಿನಿಯರಿಂಗ್ ತಗೊಂಡು ನಾನು ಹಿಂಗೆ ಬಂದ್ಬಿಟ್ಟು ಅವಳು ಅದು ಹೋಗ್ಬಿಟ್ಟು. ಅದೇ ನಮ್ಮ ಫಸ್ಟ್ ಕ್ರಶ್ ಲವ್ ಸ್ಟೋರಿ. ನಡೀತಾ ಇದೆ ಬ್ರೋ. ಇಂಜಿನಿಯರಿಂಗ್ ಹೋದ್ಮೇಲೆ ಹೊಸ ಲವ್ ಸ್ಟೋರಿ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಮಾಡ್ತೀನಿ. ನಾನು ಮಾಡ್ತಿದ್ದೆ. ನಾನು ಐಡಿಯಾ ಕೊಟ್ಟೆ ನಿಮಗೆ. ಐಡಿಯಾ ಮಾಡ್ಬೇಡ. ಜಸ್ಟ್ ನಿಮ್ಮ ನೇಮ್ ಹೇಳ್ಬಿಡಿ ಜೋರಾಗಿ ಇನ್ನೊಂದ್ಸತಿ. ಓಕೆ ಗಾಯ್ಸ್, ಇಲ್ಲಿಗೆ ನನ್ನ ಈ ವ್ಲಾಗ್ ಮುಗೀತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವ್ಲಾಗ್ ಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.